ನಮಸ್ಕಾರ ಎಲ್ರಿಗೂ. ಇವತ್ತು ಫ್ರೈಡೆ ಮಾರ್ನಿಂಗ್ ಒಂದು 11:30 ಆಗಿದೆ. ನಾವು ತುಂಬ ದಿವಸ ಆಯ್ತಲ್ಲ ಎಲ್ಲೋ ಹೊರಗಡೆ ಹೋಗಿ ನಾವು ಲಾಸ್ಟ್ ಘಾಟಿಗೆ ಹೋಗಿದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಇವತ್ತು ಮಧುರೈಗೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಮಧುರೈ ಅಂದರೆ ಷಣ್ಮಾತನ ದೇವಸ್ಥಾನ, ಮಧುರೈ ಹತ್ರ ಇರೋ ಷಣ್ಮಾತನ ದೇವಸ್ಥಾನ ಇಲ್ಲಿ ರಾಮದೇವಗೊಂಡಹಳ್ಳಿ ಹತ್ರ ಇರೋದು. ಬನ್ನಿ. ಇದೇ ಶನಿ ಪರಮಾತ್ಮ ದೇವಸ್ಥಾನ. ಇದಕ್ಕೂ ಹೋಗೋಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಮುಂದೆ ಗುಡ್ಡದ ಅಮ್ಮ ಅಂತ ದೇವರಿದೆಯಂತೆ, ಆದಿಶಕ್ತಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತಂದರು. ಸೊ ಅದಕ್ಕೆ ಅದನ್ನು ನೋಡ್ಕೊಂಡು ಇದನ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ಕಣ್ಮಂಗ್ಲ ಹತ್ರ ಇರೋದು ಶ್ರೀ ಗುಡ್ಡದ ಆದಿಶಕ್ತಿ ಅಮ್ಮನವರ ಮಹಾಕ್ಷೇತ್ರ ಅಂತ. ಇಲ್ಲಿಗೆ ಬಂದಿದ್ದೀರಿ, ತುಂಬ ಮಹಿಮೆ ನಡೆದಿದ್ದಂತೆ. ಸೊ ಅದಕ್ಕೆ ಅಮ್ಮ ಅವರು ಬಂದಿದ್ದರು. ನಾವು ಒಂದ್ಸತಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಇಲ್ಲೇ ಮಧುರೈ ಹತ್ರನೇ ಬಂದಿದ್ವಲ್ಲ, ಇದು ಚಿಕ್ಕ ಮಧುರೈ. ನಾವು ಹಂಗೆ ಷಣ್ಮಾತ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ವಿ. ಫಸ್ಟ್ ಇದನ್ನು ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಅಲ್ಲೆಲ್ಲೋ ದೂರದಲ್ಲಿ ನವಿಲು ಕೂಗೋ ಸೌಂಡ್ ಕೇಳಿಸ್ತಾ ಇತ್ತು, ಆದರೆ ನಮಗೆ ಕಾಣಿಸ್ಲಿಲ್ಲ. ಇದು ನೋಡಿ, ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣ ನಿಮಗೆ ವೀರಭದ್ರ ಸ್ವಾಮಿ ಕಾಣಿಸುತ್ತೆ. ಇದು ವೀರಭದ್ರ ಸ್ವಾಮಿ ಲೆಫ್ಟಲ್ಲಿತ್ತು. ಇದು ಮೇಯ್ನ್ ದೇವರು. ಒಳಗಡೆ ಹೋಗ್ತಾ ಇದ್ದೀವಿ. ಈ ದೇವರು ಇವರೇ ನೋಡಿ, ಆದಿಶಕ್ತಿ ಅಂತ. ಇವ್ರನ್ನ ಫಸ್ಟೆಲ್ಲ ಗುಡ್ಡದಮ್ಮ ಅಂತ ಕರಿತಾ ಇದ್ರಂತೆ. ಇದು ಗುಡ್ಡದ ಮೇಲೆ ಇರುವಂಥ ಗುಡ್ಡದಮ್ಮ ದೇವಸ್ಥಾನ ಅಂತ, ಆದಿಶಕ್ತಿ ಅಂತ. ಈ ದೇವಸ್ಥಾನ ವಿಶೇಷ ಏನಂದರೆ, ಈ ದೇವ್ರ ಸುತ್ತ ಅಂದರೆ ಈ ಗರ್ಭಗುಡಿ ಸುತ್ತ ನಿಮಗೆ 9 ಲಕ್ಷ್ಮೀರು ಕಾಣಿಸ್ತಾರೆ. ಅಂದರೆ 9 ಲಕ್ಷ್ಮಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ, ದೇವಸ್ಥಾನ ತುಂಬ ಸೈಲೆಂಟಾಗಿತ್ತು. ಒಂದು ಎನ್ವಿರಾನ್ಮೆಂಟು ಅಷ್ಟೇ ಸೈಲೆಂಟಾಗಿತ್ತು. ನಿಮಗೆ ಅಲ್ಲಿ ಎಲ್ಲ ಥರ ಮರ ಕಾಣಿಸ್ತಾ ಇತ್ತು, ಗೋಡಂಬಿ ಮರ, ಮಾವಿನಹಣ್ಣು ಮರ. ಇವ್ರು ನೋಡಿ ಷಣ್ಮಾತ್ಮ ದೇವಸ್ಥಾನ. ಇದು ಹಿಂದ್ಗಡೆ ಗರ್ಭಗುಡಿ ಹಿಂದ್ಗಡೆ ಇರೋ ಶನಿ ಪರಮಾತ್ಮ ಜೊತೆ ಅವರ ಅಮ್ಮ ಮತ್ತು ಹೆಂಡತಿನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಶನಿ ಮಹಾತ್ಮ ಇಲ್ಲಿ ಲೆಫ್ಟಲ್ಲಿ ಅವರ ಹೆಂಡ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಜ್ಯೇಷ್ಠ ದೇವಿ. ಈ ಲೆಫ್ಟಲ್ಲಿರೋದು ಜ್ಯೇಷ್ಠ ದೇವಿ ಅವರ ಹೆಂಡ್ತಿ. ರೈಟ್ ಸೈಡಲ್ಲಿರೋದು ಅವರ ತಾಯಿ. ಇದು ನೋಡಿ ಜ್ಯೇಷ್ಠ ದೇವಿ ಅವರ ಹೆಂಡ್ತಿ. ರೈಟ್ ಸೈಡ್ ಛಾಯಾದೇವಿ ಅವರು ತಾಯಿ, ಶನಿ ಪರಮಾತ್ಮ ಅವರ ತಾಯಿ. ವಿಶೇಷ ಏನಂದರೆ, ಇಬ್ಬರೂ ಜೊತೆಯಲ್ಲಿ ಇರುವಂಥ ದೇವಸ್ಥಾನ ಇದು. ನಾವೆಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಇದು ನೆಕ್ಸ್ಟ್ ಉಳಿದಂಥ ಲಕ್ಷ್ಮಿಗಳು ಈ ಕಡೆ, ಆ ಕಡೆ ಒಂದು ಸ್ವಲ್ಪ ಲಕ್ಷ್ಮಿ ನೋಡಿದ್ವಿ. ಸೆಂಟ್ರಲ್ಲಿ ಅಂದರೆ ಹಿಂಭಾಗದಲ್ಲಿ ಶನಿ ಪರಮಾತ್ಮ ನೋಡಿದ್ವಿ. ಈ ಕಡೆ ಇನ್ನು ಲಕ್ಷ್ಮೀ ದೇವಿನ ಕಂಟಿನ್ಯೂ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಜಾಗ ಮಾತ್ರ. ಅಂದರೆ ಈ ದೇವಸ್ಥಾನ ಕೆಲವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ನೋಡಿ, ಇದು ಗೋಡಂಬಿ ಮರ ಹಣ್ಣೆಲ್ಲ ಬಿಟ್ಟಿದೆ. ಇದರಿಂದನೇ ಗೋಡಂಬಿನ ಹುರಿದು ಮಾಡೋದು ಇದೇ ಗೋಡಂಬಿ ಮರ. ಈ ದೇವಸ್ಥಾನ ಕೆಲವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ನಮಗಂತೂ ನಮ್ಮಮ್ಮ ಹೋಗಿದ್ರಂತೆ ಒಂದು 2-3 ಸತಿ. ಸೊ ಕರ್ಕೊಂಡು ಹೋಗಬೇಕು ಅಂತಲೇ, ನಮಗೆ ತೋರಿಸ್ಬೇಕು ಅಂತಲೇ ಕರ್ಕೊಂಡು ಹೋದರು. ನಮಗಂತೂ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋದರೆ. ನೋಡಿರಿ ಎಷ್ಟು ಪೀಸ್ಫುಲ್ಲಾಗಿತ್ತು ಜಾಗ. ಇನ್ನು ಈ ದೇವಸ್ಥಾನನ ಡೆವಲಪ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾಯಿದ್ದಾರೆ, ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾಯಿದ್ದಾರೆ. ಬೆಟ್ಟ ಹತ್ತಿ ಹೋಗೋರು ಅಂದರೆ ಒಂದು 20 to 30 ಸ್ಟೆಪ್ಸ್ ಇದ್ದಾವೆ. ಸ್ಟೆಪ್ಸ್ ಹತ್ತಿ ಹೋದವರು ಸ್ಟೆಪ್ಸ್ ಹತ್ತಿ ಹೋಗ್ಬೋದು. ಇಲ್ಲ ಅಂದರೆ ಕಾರಲ್ಲಿ ಕೂಡ ಬರೋ ಅಂಥ ಫೆಸಿಲಿಟೀಸ್ ಮಾಡ್ತಾಯಿದ್ದಾರೆ. ಅದ್ರ ಮೇಲೆಗಡೆ ಕಾರು ವೆಹಿಕಲ್ಸ್ ಬರೋ ಅಂಥ ಫೆಸಿಲಿಟೀಸ್ ಕೂಡ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಮಾವಿನ ಹಣ್ಣು ಎಷ್ಟು ಜೋಳ್ತಾ ಇತ್ತು ಅಂದರೆ, ಈಗ ಮಾವಿನ ಹಣ್ಣು ಸೀಸನ್ ಅಲ್ವಾ. ಕೆಳಗಡೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ತುದಿಯಲ್ಲೇ 2 ಮಾವಿನಕಾಯಿ ಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು. ನಾವು 2 ಹಣ್ಣು ಕಿತ್ಕೊಂಡ್ವಿ. ಆದರೆ ಕಿತ್ಕೋಬೋದೋ ಏನೋ ಗೊತ್ತಿರಲಿಲ್ಲ. ಸೊ ಅದು ಕೆಳಗಡೆನೇ ಇದ್ದಿದ್ದರಿಂದ ನಾವು ಕಿತ್ಕೊಂಡ್ವಿ. ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದರೆ ನೋಡಿ, ಇದು ಈಶ್ವರ ದೇವಸ್ಥಾನ. ನೀವು ಎಲ್ಲಿಯೂ ನೋಡಿರೋ ಅಂಥ, ನಾವು ಬಸವಣ್ಣ ಬಾಯಿ ಒಳಗಡೆ ಹೋಗ್ತಾ ಇದ್ದೀವಿ. ಕೈ ಮುಗಿದು ಒಳಗೆ ಬನ್ನಿ ಅಂತ ಅಂದರು. ನಾವು ಸಹ ಕೈ ಮುಗಿಕೊಂಡು ಒಳಗಡೆ ಹೋದ್ವಿ. ನೋಡಿಸ್ತೀನಿ ನೋಡಿ ನಿಮಗೆ. ಒಳಗಡೆ ಹೋದಂತೆ
ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಅದ್ಭುತವಾಗಿ ಕಟ್ಟಿದ್ದಾರೆ. ಇದು ಹೆಂಗೆ ಅಂದರೆ ನಾವು HL ಹತ್ರ ಇರೋ ಕೆಂಫೋರ್ಟ್ ಈಶ್ವರ ದೇವಸ್ಥಾನದಲ್ಲಿ ಹೆಂಗೆ ನಾವು ಶಿವ ಕೆಳಗಡೆ ಹೋಗ್ತೀವಿ, ಅದೇ ಥರ ಇದು ಬಸವಣ್ಣ ಬಾಯಿ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕಟ್ಟಿದ್ರು, ಅಂಡರ್ಗ್ರೌಂಡ್ ಥರ ಮಾಡಿ. ನೋಡಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ, ನಾನು ನಿಮಗೆ ತೋರಿಸ್ತೀನಿ. ತುಂಬ ತಣ್ಣಕ್ಕಿತ್ತು, ಯಾಕಂದರೆ ಅದು ಅಂಡರ್ಗ್ರೌಂಡಲ್ಲಿ ಕಟ್ಟಿರೋದಲ್ವ, ಕಲ್ಲು ನೋಡಿ ಹಿಂಗೆ ಮಾಡಿದ್ದಾರೆ. ಸೊ ಹಿಂಗೆ ಹೋಗ್ತಾ 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 ನಮಗೆ ಪಂಚಲಿಂಗ ದರ್ಶನ ಕಾಣಿಸುತ್ತೆ. ಇದು ನೋಡಿ ಕೆತ್ತನೆ ಮಹಾಲಕ್ಷ್ಮಿದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಿಂಗೆ ಒಳಗಡೆ ಹೋದರೆ ನಮಗೆ ಪಂಚಲಿಂಗ ದರ್ಶನ ನೋಡಿ ನಿಮಗೆ ಕಾಣಿಸ್ತಾ ಇರುತ್ತೆ. 5 ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ 5 ಲಿಂಗ ವಿವಿಧ ಕಡೆಯಿಂದ ತೊಗೊಂಡು ಬಂದರು ಅಂತ ಹೇಳಿದ್ರು ಇಲ್ಲಿರೋ ಪೂಜಾರಿಗಳು. ಅಂದರೆ ಕೇದ್ರಿನಾಥ್, ಬದ್ರಿನಾಥ್ ಅಂತೆಲ್ಲ ಇರುತ್ತೆ ಅಲ್ಲ, ಆ ಕಡೆ ಆ ಮೂಲದಿಂದ ಲಿಂಗಗಳನ್ನ ತೊಗೊಂಡು ಬಂದಿದ್ದಾರೆ ಅಂತ ಅಂದರು. ನಾನು ಸುಮ್ಮನೆ ಸರಿ ಅಷ್ಟೇ ಮಾತ್ರ ಲಿಂಗ ಅಂತ ನೋಡಿದ್ರೆ ಇಲ್ಲ, ನಮ್ಮಮ್ಮ ಅಂದರು ಇಲ್ಲಿ 108 ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ನಾನು ನಿಮಗೆ ಇಲ್ಲಿ ಸುತ್ತ ತೋರಿಸ್ತಾ ಇದ್ದೀನಿ, ಬರೀ ನಾನು ಪಂಚಲಿಂಗ ಅಂತ ಅಂದ್ಬಿಟ್ಟು ಸರಿ ಪಂಚಲಿಂಗನ ನಾನು ಇಲ್ಲಿ ವಿಡಿಯೋ ಮಾಡ್ಕೋತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ 5 ವಿವಿಧ ಲಿಂಗ, ಒಂದೇ ಥರ ಇಲ್ಲ ಲಿಂಗ. ಒಂದು ಚಿಕ್ಕದು, ಒಂದು ದೊಡ್ಡದು, ಒಂದು ವೈಟ್ ಕಲರ್ ಇದೆ ಈ ಕಡೆ, ಆ ಕಡೆ ಸ್ವಲ್ಪ ಲೈಟ್ ಶೇಡಲ್ಲಿ ಒಂದಿದೆ, ಬ್ರೌನ್ ಒಂದಿದೆ ನೋಡಿ, ಸೆಂಟ್ರಲ್ ಇರೋದು ಬ್ರೌನ್ ಕಲರ್ ಶೇಡಲ್ಲಿದೆ. ಈ ಥರ ಪಂಚಲಿಂಗ ಬೇರೆ ಬೇರೆ ದೇಶದಿಂದ ತೊಗೊಂಡು ಬಂದು ಬೇರೆ ಬೇರೆ ಅದೇ ಹೇಳಿದ್ನಲ್ಲ ಬದ್ರಿನಾಥ್ ಹಂಗೆ ಎಲ್ಲ ಆ ಥರದಿಂದ ತೊಗೊಂಡು ಬಂದು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರು. ದೇಶ ಅಲ್ಲ, ರಾಜ್ಯದಿಂದ ತೊಗೊಂಡು ಬಂದು ಸ್ಥಾಪನೆ ಮಾಡಿದ್ದಾರೆ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಸುತ್ತ ಇದನ್ನು ನೋಡಿಕೊಂಡು ನಿಮಗೆ ತೋರಿಸೋಣ ಅಂದ್ಬಿಟ್ಟು ಫುಲ್ ರೌಂಡಲ್ಲಿ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಆಮೇಲೆ ನನಗೆ ಗೊತ್ತಾಯಿತು ಇಲ್ಲಿ 108 ಲಿಂಗಗಳಿದ್ದಾವೆ ಅಂತ. ನಾನು ನಿಮಗೆ ಒಂದೇ ತೋರಿಸ್ತೀನಿ, ಲೈನಾಗಿ ಬಂದು ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಲಿಂಗಗಳಿದ್ದಾವೆ ಅಂತ. ಪುಟ್ಟು ಲಿಂಗಗಳು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ದೇವಸ್ಥಾನ ಒಳಗಡೆ ಭಾಗಕ್ಕೆ ಹೋದರೆ ಲೆಫ್ಟಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು ಪುಟ್ಟು ಲಿಂಗಗಳು ಅಂದರೆ ತುಂಬ ನೈಸಾಗಿದ್ದಾವೆ. ಇಲ್ಲಿ ನೋಡಿ ಫಸ್ಟ್ ಬರೋದೇ ನಮಗೆ ಶಾರದೆ, ಸರಸ್ವತಿನ ಈ ಕಡೆ ಲೆಫ್ಟಲ್ಲಿ ಸ್ಥಾಪಿಸಿದ್ರು. ಹಂಗೆ ಮುಂದ್ಗಡೆ ಹೋಗಿ ಗ್ರೀನ್ ಕಲರು ಸ್ಫಟಿಕಲಿಂಗ, ಅದಕ್ಕೆ ಒಂದೊಂದೇ ಹೆಸರಿರುತ್ತೆ ನೋಡಿ. ಇದು ಬ್ರೌನ್ ಕಲರ್ ತುಂಬ ಸ್ಮೂತಾಗಿತ್ತು, ಇವೆಲ್ಲ ಮುಟ್ಟಿ ನೋಡಿದ್ರೆ ತುಂಬ ಸ್ಮೂತಾಗಿತ್ತು, ಚಿಕ್ಕದು ದೊಡ್ಡದು ಅನ್ನೋ ರೀತಿ. ಆಮೇಲೆ ನಾನು ಈ ಕಡೆ ಹಂಗೆ ಮೇಲೆ ಹತ್ತಿ ಹೋದರೆ ನೋಡಿ ನಿಮಗೆ ಲ್ಯಾಡರ್ ಕಾಣುತ್ತೆ. ಆ ಲ್ಯಾಡರ್ ಹತ್ತಿ ನಾನು ಹೋದಾಗ ಸರಿ ಸುಮ್ಮನೆ ಏನಕ್ಕೋ ಲ್ಯಾಡರ್ ಕೊಟ್ಟಿದ್ದಾರೆ ನೋಡ್ರೆ, ಇಲ್ಲ ನಮ್ಮಮ್ಮ ಅಂದರು ತಲೆ ಎತ್ತಿ ಮೇಲೆ ನೋಡು ಅಂತಂದರು. ಆವಾಗಲೇ ನನಗೆ ಕಾಣಿಸಿದ್ದು ಸೂರ್ಯ, ಚಂದ್ರ ಮತ್ತು ಈ ಗೋಡೆ ಮೇಲೆ ಹೋಗೋದು. ನಾವು ಅಯ್ಯೋ ಗೋಡೆ ಮೇಲೆ ಮೈ ಮೇಲೆ ಬಿದ್ದುಬಿಡ್ತಾವಲ್ಲಪ್ಪ ಏನು ಮಾಡೋದು ಹಂಗೆ ಹಿಂಗೆ ಅಂತೀವಲ್ಲ, ಅದಕ್ಕೆ ಈ ಜಾಗದಲ್ಲಿ ಬಂದು ನೋಡಿ ಈ ಥರ ಮುಟ್ಟಿ ಏನಾದರೂ ದೋಷ ಇದ್ದರೆ ಪರಿಹಾರ ಮಾಡಪ್ಪ ಅಂತ ಅನ್ಕೋತೀವಿ. ಫಸ್ಟೆಲ್ಲ ಹೇಳ್ತಾಯಿದ್ರು ಕಂಚಿಯಲ್ಲಿದೆ ಈ ಥರ ಗೋಡೆ ಮೇಲೆ ಹೋಗೋದು, ಏನಾದರೂ ಮೈ ಮೇಲೆ ಬಿತ್ತು ಅಂದರೆ ಕಂಚಿಗೆ ಹೋಗಿ ಬಂದವ್ರ ಮಾತಾಡಿಸಿ ದೋಷ ಪರಿಹಾರ ಆಗುತ್ತೆ ಅಂತ ಅಂತಾಯಿದ್ರು. ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಬ್ರಹ್ಮನ ಸ್ಥಾಪಿಸಿದ್ದಾರೆ. ಫಸ್ಟು ನಾವು ನೋಡಿದ್ದು ಶಾರದೆ, ಇಲ್ಲಿ ಬಂದು ಸ್ಟ್ರೈಟಾಗಿ ಬಂದು ನೋಡಿದ್ರೆ ಬ್ರಹ್ಮ. ಅದರಿಂದ ಸೀದಾ ನಾವು ಕೆಳಗಡೆ ಇಳ್ದು ಹೋಗ್ತಾ ಇದ್ದೀನಿ ನೋಡಿ. ಆ ಲ್ಯಾಡ್ರು ಅದನ್ನು ನಾವು ಮುಟ್ಟಿ ಸ್ಪರ್ಶ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಅಲ್ಲಿ ಕಾರ್ನರಲ್ಲಿ ಲ್ಯಾಡ್ರ್ ಹಾಕಿ ಇಟ್ಟಿದ್ದಾರೆ, ಮುಟ್ಟಬೇಕು ಅಂತ. ಸೊ ನಾವು ಅದೇ ಅನ್ಕೋತೀವಿ, ನಮ್ಮ ಸುತ್ತಮುತ್ತ ನಮ್ಮ ಜಾಗದಲ್ಲಿರುವಂಥ ದೇವಸ್ಥಾನಗಳನ್ನೇ ನಾವು ಸ್ವಲ್ಪ ನೋಡಲಿಕ್ಕೆ ಗಮನ ಮಾಡೋಕ್ಕೆ ಎಷ್ಟೊತ್ತು ಟೈಮ್ ತೊಗೋತೀವಿ ಅಲ್ಲ. ಇದು ಅಷ್ಟೇ, ನಮಗೊಂದು ಏನಂತಾರೆ ಇಡನ್ ಜರ್ಮ್ಸ್ ಅಂತಾರೆ ಗೊತ್ತಾ. ಇಡನ್ ಅಂದರೆ ಗುಪ್ತವಾಗಿ ಇಟ್ಟಿರುವಂಥ ಸ್ಥಳಗಳು. ಇದೆಲ್ಲ ಯಾರಿಗೂ ಸ್ವಲ್ಪ ಗೊತ್ತಿರಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನನಗೂ ಸಹ ಗೊತ್ತಿರಲಿಲ್ಲ. ಈ ಥರ ನೋಡ್ಕೊಂಡು ಹೋಗ್ತಾ ಇದ್ರೆ ಮಧುರೆ ಅಂದರೆ ಗೊತ್ತು, ಚಿಕ್ಕ ಮಧುರೆ, ಅಲ್ಲಿ ಶನಿ ಪರಮಾತ್ಮ ದೇವಸ್ಥಾನ ಇದೆ, ಎಷ್ಟೋ ಜನ ಅಲ್ಲಿ ಹೋಗಿ ಬರ್ತಾರೆ. ಆದರೆ ಈ ದೇವಸ್ಥಾನ ಎಲ್ರಿಗೂ ಗೊತ್ತಿರೋಕ್ಕಿಲ್ಲ. ನಿಮಗೆ ಯಾರಿಗಾದರೂ ನೋಡಬೇಕು ಅಂದರೆ ಬಂದು ನೋಡಿ. ಅಲ್ಲೇ ಪಕ್ಕದಲ್ಲಿ ಶಿವ ಇಟ್ಟಿದ್ರು, ಅದಕ್ಕೆ ಪಕ್ಕದಲ್ಲಿ ನೀರು ಸಹ ಇಟ್ಟಿದ್ರು, ನಾವೇ ನಮ್ಮ ಕೈಯಾರೆ ಅಭಿಷೇಕ ಮಾಡ್ಬೋದಾಗಿತ್ತು. ಇನ್ನು ಸ್ವಲ್ಪ ಈ ಕಡೆ ಕಾರ್ನರ್ಗೆ ಬಂದರೆ ಇವರು ವೆಂಟ್ರನ್ ಸ್ವಾಮಿ ಲಕ್ಷ್ಮೀ ಸಮೇತ ಸ್ಥಾಪಿಸಿದ್ದಾರೆ ನೋಡಿ. ಲಿಂಗಗೆ ಅಲ್ಲಿ ನೀರಿಟ್ಟಿದ್ರು, ನಮ್ಮ ಕೈಯಾರ ನಾವು ಅಭಿಷೇಕ ಮಾಡಿ ಮುಟ್ಟಿ ನಮಸ್ಕಾರ ಮಾಡ್ಕೋಬೋದಾಗಿತ್ತು. ಎಷ್ಟು ಚೆನ್ನಾಗಿತ್ತು ವಾತಾವರಣ ಅಂದರೆ, ಜನಸಂಖ್ಯೆ ಜಾಸ್ತಿ ಇಲ್ಲ, ಪೀಸ್ಫುಲ್ಲಾಗಿತ್ತು. ನಾವು ಕೂತ್ಕೊಂಡು ಧ್ಯಾನ ಸಹ ಮಾಡ್ಬೋದು, ಯಾರು ನಿಮ್ಮನ್ನೇನು ಕೇಳಲ್ಲ, ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡು ಧ್ಯಾನ ಮಾಡ್ಬೋದು, ಫ್ಯಾಮ್ಲಿ ಸಮೇತ ಹೋಗ್ಬೋದು. ಈ ಥರ
ಯಾವಾಗಾದರೂ ಒಂದು ಸತಿ ನಮಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಶಾಂತಿ ಮತ್ತು ನಾವೇನಾದರೂ ಎಕ್ಸ್ಪ್ಲೋರ್ ಮಾಡಬೇಕು ಚೆನ್ನಾಗಿರೋ ಜಾಗನ ಅಂತ ಅಂದ್ಕೊಂಡ್ರೆ ನಿಮಗೂ ಟೈಮ್ ಸಿಕ್ಕದಲ್ಲಿ ಬನ್ನಿರಿ. ಇದು ಮಧುರೆ ಹತ್ರನೇ ಇರೋ ದೇವಸ್ಥಾನ, ತುಂಬ ಖುಷಿ ಕೊಡುತ್ತೆ. ಇಲ್ಲಿ ಕೊನೆಗೆ ಲಾಸ್ಟಿಗೆ ಬಂದರೆ ಮಹಾಲಕ್ಷ್ಮಿ, ನಾವಿಲ್ಲಿ ಮಹಾಲಕ್ಷ್ಮಿ ನೋಡ್ಬೋದು. ಈ ಥರ ಹೀಗೆ ಕೂತಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಮಹಾಲಕ್ಷ್ಮಿ ಪಕ್ಕದಲ್ಲೇ ತಾಯಿ ಚಾಮುಂಡೇಶ್ವರಿನೂ ಕೂಡ ಕೆತ್ತಿದ್ದಾರೆ, ಕಲ್ಲಿಂದ ಕೆತ್ತಿದ್ದಾರೆ ತಾಯಿ ಚಾಮುಂಡೇಶ್ವರಿನ. ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ನೀವು, ಇದು ಮಹಾಲಕ್ಷ್ಮಿ. ಪಕ್ಕದಲ್ಲೇ ನಿಮಗೆ ತಾಯಿ ಚಾಮುಂಡೇಶ್ವರಿ. ತುಂಬ ಚೆನ್ನಾಗಿ ಬಂದಿತ್ತು ಕೆತ್ತನೆ ಅಂತೂ, ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ನಿಮ್ಗೆ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ. ಇಲ್ಲಿ ದಂಪತಿಗಳು ಪೂಜೆ ಮಾಡ್ತಾರೋ ಅಂತ ಕೂಡ ಕೆತ್ತನೆ ಮಾಡಿದ್ದಾರೆ. ನೋಡಿ ಇಲ್ಲಿ ಲಾಸ್ಟಿಗೆ ಬಂದರೆ 108 ಲಿಂಗಗಳ ದರ್ಶನ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇಲ್ಲಿ ನೋಡಿ ಗಂಡ ಹೆಂಡತಿ ಪೂಜೆ ಮಾಡುವಂಥ ಕೆತ್ತನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ನಮಗೂ ನೋಡಿ ತುಂಬ ಖುಷಿ ಆಯಿತು. ಅಂದಿದ ತಕ್ಷಣ ಇಲ್ಲಿ ವಿಶೇಷವಾದ 4 ಕಂಬಗಳಿದ್ದಾವೆ. ಆ ಕಂಬಗಳಲ್ಲಿ ಇವ್ರು ನೋಡಿ ಕಾಲಭೈರೇಶ್ವರ ಫಸ್ಟ್ ಕಂಬ. ಸೆಕೆಂಡ್ ಕಂಬಕ್ಕೆ ಬಂದರೆ ನಟರಾಜ. 3ನೇ ಕಂಬಕ್ಕೆ ಬಂದರೆ ಆಂಜನೇಯ ಶಿವಲಿಂಗ ಸಮೇತ ನಿಂತಿದ್ದಾರೆ. 4ನೇ ಕಂಬಕ್ಕೆ ಬಂದರೆ ತಾಯಿ ಚಾಮುಂಡೇಶ್ವರಿ. ಇದು ವಿಶೇಷವಾದ 4 ಕಂಬ. 4 ಕಂಬನೂ ಇಲ್ಲಿ ಕಾಣಿಸುತ್ತೆ ನೋಡಿ, ಇವೆರಡು ಮತ್ತು ಮಧ್ಯದಲ್ಲಿ ದೇವರು ಮತ್ತು ಇವೆರಡು. ಈ ದೇವಸ್ಥಾನದ ವಿಶೇಷ ಇದು. ನಾನೇನು ಇವಾಗ ಒಳಗಡೆ ಹೋಗಿ ಲಿಂಗ ಪ್ರದಕ್ಷಿಣೆ ಮಾಡಿಸಿದ್ನೋ ಅದರದ್ದು ಗೋಪುರ ಇದು ನೋಡಿ. ನಾವು ಇದೇ ಥರನೇ ಅಂಡರ್ಗ್ರೌಂಡಲ್ಲಿ ಹೋಗಿದ್ದು, ಅಂಡರ್ಗ್ರೌಂಡಲ್ಲಿ ಮಾಡಿರುವಂಥ ದೇವಸ್ಥಾನ ಅದು, ಲಿಂಗ ದೇವಸ್ಥಾನ. ನಾವು ಹಿಂಗೆ ಬಂದಿದ್ದು ಬಸವಣ್ಣ ಬಾಯಿ ಒಳಗಡೆಯಿಂದ ಸೀದಾ ಹಿಂಗೆ ಬಂದು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಒಳಗಡೆ ಬಂದ್ವಿ. ಅಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ಅಲ್ಲೂ ಸಹ ಅನ್ನ ಪ್ರಸಾದ ಮಾಡಿಕೊಡ್ತಾಯಿದ್ರು, ಅನ್ನದಾನ ಇತ್ತು, ಬಡಿಸ್ತಾಯಿದ್ರು. ನಾವು ಅವಾಗ ತಾನೇ ತಿಂಡಿ ಎಲ್ಲ ತಿನ್ಕೊಂಡು ಹೋಗಿದ್ವಲ್ಲ, ಮಕ್ಕಳೆಲ್ಲ ಬೇಡ ಅಂತ ಅಂದಿದ್ಕೆ ಸರಿ ಪ್ರಸಾದ ಬೇಡ ಅನ್ನಬಾರ್ದು ಅಂದ್ಬಿಟ್ಟು ಒಂದೇ ತಟ್ಟೆ ತೊಗೊಂಡು ಎಲ್ಲರೂ ಒಂದೊಂದು ಬಾಯಿ ಪ್ರಸಾದ ತಿನ್ಕೊಂಡು ಚಿಕ್ಕಮದುರೆಗೆ ಬಂದ್ರಿ, ಅಂದರೆ ಶನಿ ಪರಮಾತ್ಮ ದೇವಸ್ಥಾನಕ್ಕೆ ಬಂದ್ವಿ. ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದೇ ಮೂಲ ದೇವರು, ಗರ್ಭಗುಡಿ ಒಳಗಡೆ ಇರುವ ಮೂಲ ದೇವರು. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಚಿಕ್ಕದಾಗಿರೋದು. ಇದೇ ರೀತಿ ನಾವು ಶಿರ್ಡಿಗೆ ಹೋದರೆ ಅಲ್ಲಿ ಶನಿ ಶಿಂಗಾಪುರದಲ್ಲಿ ಇದೇ ಥರ ಶನಿ ದೇವಸ್ಥಾನದಲ್ಲಿ ನೀವು ಇದೇ ಆಕಾರದಲ್ಲಿ ಕಲ್ಲು ನೋಡ್ಬೋದು, ಆದರೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅದು. ಇದು ಚಿಕ್ಕದಾಗಿದೆ, ಇದೇ ಮೂಲ ದೇವರು. ಸ್ವಲ್ಪ ಹಿಂದ್ಗಡೆ ಬಂದರೆ ಇಲ್ಲಿ ನಿಮಗೆ ಶನಿ ಪರಮಾತ್ಮ ದೇವರ ಹೆಂಡ್ತಿ, ಇವರು ಅವರ ಹೆಂಡ್ತಿ ದೇವಸ್ಥಾನ ಕಾಣಿಸುತ್ತೆ, ಹಿಂದ್ಗಡೆ ಸ್ಥಾಪಿಸ್ತಿದ್ದಾರೆ. ಇದು ಕೂಡ ಶನಿ ಪರಮಾತ್ಮ ದೇವಸ್ಥಾನನೇ. ಇಲ್ಲಿ ತಾಯಿ ಒಬ್ಬರನ್ನೇ ಬಿಡಬಾರ್ದು ಅಂದ್ಬಿಟ್ಟು ಅವ್ರ ಜೊತೆ ಇವ್ರನ್ನೂ ಕೂಡ ಇಲ್ಲಿ ಇಬ್ಬರು ಇರಲಿ ಅಂದ್ಬಿಟ್ಟು ಇದು ಹೊಸ್ದಾಗಿ ಕಟ್ಸಿರುವಂಥ ದೇವಸ್ಥಾನ. ಇದು ಶನಿ ಪರಮಾತ್ಮ ದೇವಸ್ಥಾನ. ಆಮೇಲೆ ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಊಟಕ್ಕೆ. ನೀವು ಮಧುರೆ ದೇವಸ್ಥಾನ ಶನಿ ಪರಮಾತ್ಮ ದೇವಸ್ಥಾನಕ್ಕೆ ಬಂದರೆ ದಯವಿಟ್ಟು ಊಟ ಮಿಸ್ ಮಾಡ್ಕೋಬೇಡಿ. ಇದೆಲ್ಲ ಎಂಟ್ರೆನ್ಸ್ಗೆ ಹೋಗ್ಬೇಕಾದಾಗೆ ನಿಮಗೆ ನೋಟ್ಸ್ ಎಲ್ಲ ಇಟ್ಟಿದ್ದಾರೆ, ಅಂದರೆ ಹಳೆ ಕಾಲದ್ದು ದುಡ್ಡು, ಇದು ಫಾರಿನರ್ಸ್ ಕರೆನ್ಸಿ ಅವೆಲ್ಲ ಒಂದು ಡಿಸ್ಪ್ಲೇ ಮಾಡಿ ಬಾಕ್ಸಲ್ಲಿ ಇಟ್ಟಿದ್ದಾರೆ. ನಾವು ನೋಡ್ಬೋದು ರೈಟ್ ಸೈಡಲ್ಲಿ ಹಿಂಗೆ ಊಟಕ್ಕೆ ಹಾಲ್ ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣ ರೈಟ್ ಸೈಡಲ್ಲಿ ಡಿಸ್ಪ್ಲೇ ಹಾಕಿದ್ದಾರೆ. ಇದೆಲ್ಲ ಫಾರಿನ್ ಕರೆನ್ಸೀಸು, ಇದೆಲ್ಲ ನಮ್ಮ ಇಂಡಿಯನ್ ಕಾಯಿನ್ಸ್. ನಾವು 5 ಪೈಸಾ, 10 ಪೈಸಾ, 25 ಪೈಸಾ ಇದೆಲ್ಲ ನೋಡಿ ಅವಾಗೆಲ್ಲ ನಾವು ಬಳಸ್ತಾ ಇದ್ದಂಥ ನೋಟುಗಳು, 20 ಪೈಸಾ ಕಾಯಿನು, ಮತ್ತು 500 ರೂಪಾಯಿ, 1000 ರೂಪಾಯಿ ಇದೆಲ್ಲ ನೋಟ್ ಬ್ಯಾನ್ ಆಗೋಕ್ಕಿಂತ ಮುಂಚೆ ಇದ್ದ ನೋಟ್ಸ್, ಅಂದರೆ ಹಳೆ ನೋಟ್ಸ್ ಇವೆಲ್ಲ ಕೆಲವೊಂದು ಇದರಲ್ಲಿ ಇವಾಗೂ ನಡೀತಾ ಇದೆ. ಅದೆಲ್ಲ ಮುಗಿಸ್ಕೊಂಡು ಊಟ ತಿಂದ್ಬಿಟ್ಟು, ಊಟ ಮಾತ್ರ ಸೂಪರಾಗಿತ್ತು. ನೀವು ಈ ದೇವಸ್ಥಾನಕ್ಕೆ ಬಂದರೆ ಊಟ ಮಾತ್ರ ಮಿಸ್ ಮಾಡಬೇಡಿ, ಅಷ್ಟು ಚೆನ್ನಾಗಿರುತ್ತೆ. ನಾನು ನಮ್ಮ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.